ವೈಟ್ ಕ್ರೀಮಿ ಸಾಸ್ ಚೀಸ್ ಪಾಸ್ತಾನ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಒಂದು ಸ್ವಲ್ಪ ಸಾಲ್ಟು, ಒಂದು ಗ್ರೇಟೆಡ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ, 10 ಬೆಳ್ಳುಳ್ಳಿ, ಒಂದು ಹಸಿಮೆಣಸು, ಇಲ್ಲಿ ಚಿಲ್ಲಿ ಫ್ಲೇಕ್ಸು, ಒರಿಗ್ಯಾನೋ ಮತ್ತು ಪೆಪ್ಪರ್ ಪೌಡರ್ ಇದೆ, ಮತ್ತು ಬಟರು, ಮೈದಾ, ಗ್ರೇಟೆಡ್ ಮಾಡ್ಕೊಂಡಿರೋಂಥ ಚೀಸು, ಹಾಗೆ ಪಾಸ್ತಾ 1 ಕಪ್ ಪಾಸ್ತಾನ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು 200 ml ಮಿಲ್ಕ್ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಪಾನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಫಸ್ಟ್, ಅಥವಾ ಬಟರ್ ಹಾಕಿದ್ರು ನಡೆಯುತ್ತೆ. ಫಸ್ಟು 1 ಸ್ಪೂನಷ್ಟು ನಾನು ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ, ಆಯಿಲ್ ಕಾದ್ಮೇಲೆ ಇದಕ್ಕೆ ನಾನು ಗ್ರೇಟೆಡ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ, ಒಂದು 8 ರಿಂದ 10 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು. ಇದು ನೀವು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಸ್ನ್ಯಾಕ್ಸ್ ಟೈಪಲ್ಲೂ ಮಾಡ್ಕೊಳ್ಬೋದು. ಸ್ಕೂಲಿಂದ ಬಂದ ತಕ್ಷಣ ತಿನ್ನೋಕ್ಕೆ ಅವರಿಗೆ, ಮಕ್ಕಳಿಗೆ ಯೂಶ್ವಲಿ ಮ್ಯಾಗಿ, ಪಾಸ್ತಾ ಅವೆಲ್ಲ ತುಂಬ ಇಷ್ಟ ಆಗುತ್ತಲ್ವ, ಇದನ್ನು ನೀವು ಮಾಡ್ಕೊಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಈವನ್ ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗೋ ಥರನೇ ಟೇಸ್ಟ್ ಬರುತ್ತೆ. ನೋಡಿ, ಲೈಟಾಗಿ ಬ್ರೌನ್ ಆಗಿದೆ, ತುಂಬ ಬ್ರೌನ್ ಆಗಬೇಕು ಅಂತಿಲ್ಲ, ಲೈಟಾಗಿ ಬ್ರೌನ್ ಆದರೆ ಸಾಕು. ಹಾಗೆ ಇಲ್ಲಿ ನಾನು 1 ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಖಾರ ನಾವು ಏನು ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ 1 ಸಾಕು. ಇದೊಂದು ಸ್ವಲ್ಪ ಖಾರನೇ ಇದೆ. ಇವಾಗ ನಾನು ಇದಕ್ಕೆ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇಷ್ಟು ಬಟರ್ ತೊಗೊಂಡಿದ್ದೀನಿ, 1-2 ಸ್ಪೂನ್ ಆಗೋಷ್ಟು. ಚೆನ್ನಾಗಿ ಮೆಲ್ಟ್ ಆಗಲಿ. ಬಟರ್ ತೊಗೊಂಡು 1-1.5 ಸ್ಪೂನ್ ಆದರೂ ಹಾಕ್ತಿದ್ದೀನಿ. ಫ್ಲೇಮು ಫುಲ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಬಟರ್ ಎಲ್ಲ ಮೆಲ್ಟ್ ಆದಮೇಲೆ, ಬಟರೆಲ್ಲ ಆಲ್ಮೋಸ್ಟ್ ನೋಡಿ ಇಲ್ಲಿ ಮೆಲ್ಟ್ ಆಗಿದೆ. ಇವಾಗ ನಾವು ಮೈದಾ ಹಾಕೋಣ. ಇಲ್ಲಿ ನಾನು 4 ಸ್ಪೂನ್ ತೊಗೊಂಡಿದ್ದೀನಿ, ಬಟ್ ಇಲ್ಲಿ 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ನೋಡಿ, 1.5-2 ಸ್ಪೂನ್. ಚೆನ್ನಾಗಿ ಬಟರ್ನ ಜೊತೆಗೆ ಮೈದಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಅದು ಮಿಕ್ಸ್ ಆಗಿದೆ. ಬಟರ್ ಜಾಸ್ತಿ ಹಾಕಿದಷ್ಟು ಮೀನ್ಸ್ ಈವನ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಇಲ್ಲಾಂದರೆ ಒಂಥರ ಗಂಟು ಥರ ಆಗಿಬಿಡುತ್ತೆ. ಇವಾಗ ನಾನು ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗೋದು. ಮೈದಾ ಹಾಕಿರ್ತೀವಲ್ಲ, ತಿಕ್ಕ ಸಾಸ್ ನೋಡಿ ಇಷ್ಟು ಬೇಗ ತಿಕ್ಕ ಆಗ್ತಾಯಿದೆ. ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ತಿಕ್ಕಾದಷ್ಟು ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗಬೇಕು. ಗಂಟಾಗಕ್ಕೆ ಬಿಡಬೇಡಿ, ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ತುಂಬ ತಿಕ್ಕ ಬೇಡ, ಒಂದು ಸ್ವಲ್ಪ ಲಿಟ್ಲಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೀವು ತಿಕ್ಕ ಆಗ್ತಿದ್ದಂಗೆ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು. ನೋಡಿ, ಇಲ್ಲಿ ಏನು ದಪ್ಪ ಆಗಿಲ್ಲ, ಜಸ್ಟ್ ಎಗ್ ಸಾಸ್ ಇರುತ್ತಲ್ಲ ಅದೇ ಕನ್ಸಿಸ್ಟೆನ್ಸಿನೇ ಇದೆ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪನೇ ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 200 ml ಆಗೋಷ್ಟು ಹಾಲು ತೊಗೊಂಡಿದ್ದೆ. ನೋಡಿ, ಆಲ್ಮೋಸ್ಟ್ ಫುಲ್ ಆ್ಯಡ್ ಮಾಡಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. ಫ್ಲೇಮ್ ಒಂದು ಸ್ವಲ್ಪ ಲೋನೇ ಇರಬೇಕು. ನೋಡಿ, ಮೈದಾ ಜಾಸ್ತಿ ಆದಷ್ಟು ತುಂಬಾ ತಿಕ್ಕಾಗ್ತಾ ಇರುತ್ತೆ. ಜಸ್ಟ್ 1-1.5 ಸ್ಪೂನ್ ಹಾಕಿದ್ದೀನಿ ನಾನು. ಇಲ್ಲಿ 1 ಕಪ್ ಆಗೋಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ಇಬ್ಬರಿಗೆ ಮೀನ್ಸ್ ಈವನ್ ಸ್ನ್ಯಾಕ್ಸ್ ಟೈಮಲ್ಲಿ ಇಬ್ಬರಿಗೆ ಆಗೋಷ್ಟು ತೊಗೊಂಡಿದ್ದೀನಿ. ನೋಡಿ, ಇವಾಗ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸು, ಒರಿಗ್ಯಾನೋ ಮತ್ತು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ನಾವು ಆಲ್ರೆಡಿ ಒಂದು ಸ್ವಲ್ಪ ಹಸಿಮೆಣಸು, ಬೆಳ್ಳುಳ್ಳಿ ಹಾಕಿರೋದ್ರಿಂದ ಲೈಟಾಗಿ ಸ್ವಲ್ಪ ಸ್ಪೈಸಸ್ ಸಾಕು. 1/4 ಟೀ ಸ್ಪೂನ್ ಎಲ್ಲದೋ, 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಹಾಕ್ತಾಯಿದ್ದೀನಿ ಒಂದಿಷ್ಟು, ಬಿಕಾಸ್ ನಂದು ಸಾಲ್ಟೆಡ್ ಚೀಸ್ ಇರೋದ್ರಿಂದ ಸಾಲ್ಟ್ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಮತ್ತು ನಾನು ಪಾಸ್ತಾಗೂ ಸಾಲ್ಟ್ ಹಾಕ್ಕೊಂಡೆ ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸಷ್ಟು, ತುಂಬ 1 ಕಪ್ ತೊಗೊಂಡ್ರೆ ನೀವು 7 to 8 ಕಪ್ಸ್ ಅಷ್ಟು ನೀರು ಹಾಕಬೇಕು. ಒಂದು 10 to 11 ಮಿನಿಟ್ಸಷ್ಟು ಬೇಯಿಸಬೇಕು. ಅದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಸಾಫ್ಟ್ ಆಗೋ ತನಕ ಬೇಯಿಸಿದ್ರೆ ಯೂಶ್ವಲಿ 10 to 11 ಮಿನಿಟ್ಸ್ ಬೇಕಾಗುತ್ತೆ. ನೋಡಿ, ಇವಾಗ ಲಾಸ್ಟಿಗೆ ನೀವು ಪಾಸ್ತಾ ಆ್ಯಡ್ ಮಾಡಬೇಕಾದ್ರೆ ಚೀಸ್ನ ಆ್ಯಡ್ ಮಾಡಬೇಕು. ಇವಾಗ ಲಾಸ್ಟ್ ಸ್ಟೇಜಿಗೆ ಚೀಸ್ ಮತ್ತು ಪಾಸ್ತಾ ಆಲ್ರೆಡಿ ಬಂದಿರೋದ್ರಿಂದ ಮಿಕ್ಸ್ ಆಗೋಷ್ಟು. ನೋಡಿ, ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಚೀಸ್ನ ಗ್ರೇಟೆಡ್ ಮಾಡಿಟ್ಕೊಂಡಿದ್ದೀನಿ. ಇಷ್ಟದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಹಾಗೆ ಇದಕ್ಕೇ ನಾನು ಇಲ್ಲಿ ನೋಡಿ ಬೇಯಿಸಿಟ್ಕೊಂಡಿರೋ ಪಾಸ್ತಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಕ್ರೀಮಿ ಆಗಿರುವಂತಹ ಚೀಸ್ ಪಾಸ್ತಾ ರೆಡಿಯಾಗಿದೆ.